ಬಾಯ್. ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ತಾರೀಕು 13 ಜನವರಿ 2025 ಸೋಮವಾರ ಐತಿ. ಹುಡುಗರ ಸ್ಕೂಲ್ ಇವತ್ತು ಸೂಟಿ ಇರ್ತೈತಿ ಮತ್ತು ಇವತ್ತು ಹೆಣ್ಮಕ್ಳು ಬೋಗಿ ಕೂಡ ಐತಿ. ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಬೋಗಿ ಇರೋದ್ರಿಂದ ಮತ್ತು ಹುಡುಗರ ಸ್ಕೂಲ್ ಸೂಟಿ ಇರೋದ್ರಿಂದ ಪೂರಿ ಮಾಡಬೇಕು ಅಂಥೇಳಿ ರೆಡಿ ಮಾಡಾಕ್ತೀವಿ. ನಮ್ಮನೆ ಒಳಗೆ ಪೂರಿ ಜೊತೆ ಮೊಸರು ಚಟ್ನಿ ಅಥವಾ ಕಡಲೆ ಹಿಟ್ಟಿನ ಚಟ್ನಿ ಮಾಡ್ತೀವಿ. ಭಾಳ ಟೇಸ್ಟ್ ಆಗ್ತೈತಿ. ಆಲ್ಮೋಸ್ಟ್ ಎಲ್ಲರೂ ಆಲೂ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಮಾಡ್ತಾರೆ. ನಮ್ಮನೆ ಒಳಗೆ ಇಷ್ಟಪಟ್ಟು ಉಣ್ಣೋದಂದ್ರೆ ಇದು ಕಡಲೆ ಹಿಟ್ಟಿನ ಚಟ್ನಿ, ಅದಕ್ಕೋಸ್ಕರ ಇದನ್ನೇ ಜಾಸ್ತಿ ಮಾಡ್ತೀವಿ. ಕಡಲೆ ಹಿಟ್ಟಿನ ಚಟ್ನಿ ರೆಸಿಪಿಯನ್ನು ಆಲ್ರೆಡಿ ನನ್ನ ಚಾನಲ್ನೊಳಗೆ ನಾನು ಅಪ್ಲೋಡ್ ಮಾಡೀನಿ ಮೊದಲೇ. ಆ ವಿಡಿಯೋ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಮತ್ತು ಅದ್ರ ಜೊತೆ ಆಲೂ ಪಲ್ಯ ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡಿದ್ದೆ. ಪುರಿ ಜೊತೆ ಮಾಡುವಂತಹ ಸಾಗು ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡಿದ್ದೆ. ನೀವು ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟು ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋವನ್ನು ನೋಡ್ಬೋದು. ಹಾಗೆ ನನ್ನ ಚಾನಲ್ನೊಳಗೆ ವ್ಲಾಗ್ ಜೊತೆಗೆ ಸ್ಟಡಿ ವ್ಲಾಗ್ ಕೂಡ ಅಪ್ಲೋಡ್ ಮಾಡಾಕ್ತೀನಿ. ನಾನು ಯಾವ ರೀತಿಯಾಗಿ TETಗೆ ಪ್ರಿಪೇರ್ ಮಾಡ್ಕೊಳಾಕ್ತೀನಿ ಅಂತೇಳಿ. ಆಲ್ರೆಡಿ ನಂದು TET ಫಸ್ಟ್ ಸೆಕೆಂಡ್ 2 ಪೇಪರ್ ಕ್ಲಿಯರ್ ಆಗ್ಯಾವು. ಬಟ್ ಇನ್ನೊಂದು ಸ್ವಲ್ಪ ಸ್ಕೋರ್ ಮಾಡ್ಕೋಬೇಕು ಅಂಥೇಳಿ TET ಫಸ್ಟ್ ಪೇಪರ್ಗೆ ಸ್ಟಡಿ ಮಾಡಾಕ್ತೀನಿ. ಮತ್ತು ಈ ಮನೆ ಕೆಲಸದೊಂದಿಗೆ ಗೃಹಿಣಿಯರಾಗಿ ಯಾವ ರೀತಿಯಾಗಿ ನಾವು ಸ್ಟಡಿ ಟೈಮನ್ನು ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡಾಕ್ತೀನಿ. ಸ್ಟಡಿ ವ್ಲಾಗ್ಗಳನ್ನು ನಾನು ಸಪ್ರೇಟಾಗಿ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಾಕ್ತೀನಿ. ಈ 1-2 ದಿವಸ ಸ್ಟಡಿ ವ್ಲಾಗ್ ಮಾಡೋಕ್ಕಾಗಲ್ಲ ಅನ್ಕೋತೀನಿ, ಯಾಕಂದರೆ ಹಬ್ಬ ಇರೋದ್ರಿಂದ ಟೈಮ್ ಸಿಗೋಂಗಿಲ್ಲ. ಆದ್ರೂ ಕೂಡ ಎಷ್ಟು ಮಾಡಿರ್ತೀನಿ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ಕಡೆ ಎಲ್ಲ ಸಂಕ್ರಾಂತಿಗೆ ಬಜ್ಜಿ ಪಲ್ಯ, ಸಜ್ಜಿ ರೊಟ್ಟಿ ಮತ್ತು ಶೇಂಗಾದ ಹೋಳಿಗೆ, ಭರ್ತಾ ಇವೆಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ಕಾಯಿಪಲ್ಯ ಎಲ್ಲ ತೊಗೊಂಡು ಬಂದಾರ ನೋಡ್ರಿ. ಅವನ್ನೆಲ್ಲ ಸಪ್ರೇಟ್ ಮಾಡಿ ಕ್ಯಾರಿ ಬ್ಯಾಗ್ನ ಹಾಕಿ ರೆಡಿ ಮಾಡಿಡಾಕ್ತಾರೆ ಹುಡುಗರು. ಇಷ್ಟೇ ಎಷ್ಟು ಹೆಲ್ಪ್ ಆಗ್ತೈತೆ. ಸಣ್ಣ ಸಣ್ಣ ಕೆಲಸಗಳೇ ಹುಡುಗರು ಮಾಡಿಕೊಟ್ರಂದ್ರೆ ಅವರೆಲ್ಲ ಕಾಯಿಪಲ್ಯ ಇಡುವಷ್ಟಿಗೆ ನಮ್ಮದು ಚಟ್ನಿ ಮತ್ತು ಪೂರಿ ಹಿಟ್ಟು ನಾದೋದು ರೆಡಿ ಆಗೈತೆ ಎಲ್ಲ. ಈಗ ಜಸ್ಟ್ ಪೂರಿ ಮಾಡಬೇಕಷ್ಟೇ, ಚಟ್ನಿ ಎಲ್ಲ ರೆಡಿ ಆಗೈತಿ. ಮತ್ತು ನೀವು ಪೂರಿ ಜೊತೆ ಯಾವ ರೀತಿಯಾದಂತಹ ಚಟ್ನಿ ಮಾಡ್ತೀರಿ ಅಂಥೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಮತ್ತು ಇದ್ರ ಜೊತೆಗೆ ಆಲೂ ಕುರ್ಮಾ ಪಲ್ಯವನ್ನು ಕೂಡ ನಾನು ಒಂದು ಸರ್ತಿ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ. ಆ ಲಿಂಕ್ನು ಕೂಡ ನಿಮ್ಮ ಜೊತೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ಈ ವಿಡಿಯೋ ಎಂಡಲ್ಲೂ ಕೂಡ ಕೊಟ್ಟಿರ್ತೀನಿ. ಮತ್ತು ರೀಸೆಂಟಾಗಿ ನಾನು TET ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ನನ್ನ TET ರಿಸಲ್ಟ್ ಬಗ್ಗೆ. ಇನ್ನೂ ನೋಡಿಲ್ಲ ಅಂದ್ರೆ ಅದನ್ನು ಕೂಡ ಐಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ ಮತ್ತು ನನ್ನ ಚಾನಲಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಮತ್ತು ಇದ್ರ ಜೊತೆಗೆ ನಾನು ಮುಂದೆ ಹಾಕುವಂತಹ ಸ್ಟಡಿ ವ್ಲಾಗ್ಗಳಲ್ಲಿ ಯಾವ್ಯಾವ ಬುಕ್ಸ್ಗಳನ್ನು ರೆಫರ್ ಮಾಡಾಕ್ತೀನಿ ಮತ್ತು ಯೂಟ್ಯೂಬ್ ವಿಡಿಯೋಸ್ಗಳು ನನಗೆ ಯಾವ ಬೆಸ್ಟ್ ಅಂತ ಅನ್ಸ್ಯಾವು ಅವುಗಳನ್ನೇ ನೋಡ್ತಿರ್ತೀನಿ. ಅವುಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದರಿಂದ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಮತ್ತು ಇನ್ನು ಮುಂದೆ ಮ್ಯಾಥ್ಸ್ ಸ್ಟಾರ್ಟಿಂಗ್ ಹಿಡಿದು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿನಿ. ಬೇಸಿಕ್ ಹಿಡಿದು ಸ್ಟಾರ್ಟ್ ಮಾಡ್ತೀನಿ. ಮ್ಯಾಥ್ಸ್ಗಾಗಿ ಎಕ್ಯುರೇಟ್ ಇದೇ ಚಾನಲ್ ಅಥವಾ ಇದೇ ಬುಕ್ ಅಂತಿಲ್ಲ, ನಾವು ಪ್ರೈಮರಿ ಬುಕ್ಸ್ಗಳನ್ನು ಓದಬೇಕಾಗ್ತೈತಿ. ಮತ್ತು ಆದಷ್ಟು ನಾವು TET ಮತ್ತು CETಗಾಗಿ ಪೋರ್ಷನ್ ಕೊಟ್ಟಿರ್ತಾರಲ್ಲ, ಸಿಲೆಬಸ್ ಕೊಟ್ಟಿರ್ತಾರಲ್ಲ, ಅದರ ಪ್ರಕಾರನೇ ನಾವು ಓದ್ತಾ ಹೋಗಬೇಕಾಗ್ತೈತಿ. ಫಸ್ಟ್ ನಮ್ಮದು ಟಾಪಿಕ್ ಇರೋದೇ ನಂಬರ್ಸ್, ಅದರಿಂದನೇ ನಾನು ಸ್ಟಾರ್ಟ್ ಮಾಡ್ತೀನಿ. ನಂಬರ್ಸ್ ಟಾಪಿಕಿಂದನೇ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದನ್ನು ಕೂಡ ನಿಮ್ಮ ಸ್ಟಡಿ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮುಂಜಾನೆ ನಾಷ್ಟಕ್ಕೆ ಪೂರಿ ಚಟ್ನಿ ಪೂರ್ತಿಯಾಗಿ ರೆಡಿ ಆಗೈತೆ ನೋಡ್ರಿ. ಈಗ ಎಲ್ಲರಿಗೂ ನಾಷ್ಟ ಕೊಟ್ಟು ನಾವು ಉಣ್ಣತನ 11-11:30 ಆಗೈತಿ. ಇವತ್ತು ಸೂಟಿ ಇದ್ದರೆ ಇದೇ ರೀತಿ ಆಗ್ತೈತಿ, ಜಲ್ದಿ ಊಟ ಮಾಡೋಕ್ಕಾಗಲ್ಲ.
ಮೊಸರು ಚಟ್ನಿ ಜೊತೆಗೆ ಆಲೂ ಪಲ್ಯ ಕೂಡ ರೆಡಿಯಾಗಿತ್ತು. ಈ 3 ರೆಸಿಪೀಸ್ಗಳ ಬಗ್ಗೆ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಪೂರಿ ಮತ್ತು ಕುರ್ಮಾ ಪಲ್ಯ, ಆಲೂ ಕುರ್ಮಾ ಮತ್ತು ಮೊಸರು ಚಟ್ನಿ 3 ವಿಡಿಯೋಸ್ಗಳನ್ನು ನಾನು ಆಲ್ರೆಡಿ ನನ್ನ ಚಾನಲ್ನೊಳಗೆ ನಾನು ಅಪ್ಲೋಡ್ ಮಾಡೀನಿ. ಬೆಳಗ್ಗೆದೆಲ್ಲ ಅಡುಗೆ ಮಾಡಿ ಮನೆ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿ ಮತ್ತು ನಮ್ಮದು ನಾಷ್ಟ ಎಲ್ಲ ಆದಮೇಲೆ ಮಧ್ಯಾಹ್ನ ಹೊರಗಡೆ ಹೋಗೋಕೆ ರೆಡಿ ಆಗತ್ತಿದ್ವಿ. ಇವತ್ತು ಫಿಲಮಿಗೆ ಹೋಗಬೇಕು ಅಂಥೇಳಿ ಒಮ್ಮಿಂದೊಮ್ಮೆಲೇ ಡಿಸೈಡ್ ಮಾಡಿದ್ವಿ. ಮೊದಲೇ ಏನು ಪ್ಲ್ಯಾನ್ ಇರಲಿಲ್ಲ, ಒಮ್ಮಿಂದೊಮ್ಮೆಲೇ ಅಡುಗೆ ಮಾಡಬೇಕಾದ್ರೆ ಡಿಸೈಡ್ ಮಾಡಿದ್ವಿ. ಯಾಕಂತಂದ್ರೆ ಕಹೋನಾ ಪ್ಯಾರ್ ಹೇದು ರಿಲೀಸ್ ಆಗಿತ್ತು. ಇವತ್ತಾಗೈತೆ ಏನು ಮೊದಲೇ ಒಂದು 2-3 ದಿವಸ ಮುಂಚೆ ಆಗೈತೆ ಗೊತ್ತಿಲ್ಲ. ಆದರೆ ನಾವು ಇವತ್ತು ಹೊಂಟೀವಿ. ಮಧ್ಯಾಹ್ನ 4 ಗಂಟೆಗೆ ಫಿಲಮ್ ಇತ್ತು, ಅದಕ್ಕೋಸ್ಕರ ರೆಡಿ ಆಗತ್ತೀವಿ. ಅದು ನಮ್ಮ ಫೇವ್ರೆಟ್ ಫಿಲಮ್. ಸಣ್ಣವರಿದ್ದಾಗ ನೋಡಿದ್ದು. 25 ಇಯರ್ಸ್ ಆಯಿತು ಇವತ್ತಿಗೆ ಅದು ಫಿಲಮ್ ರಿಲೀಸ್ ಆಗಿ. 25 ವರ್ಷದ ಫಿಲಮ್ ಇದ್ರೂ ಕೂಡ ಅದು ರೀಸೆಂಟಾಗಿ ಮಾಡಿರುವಂಥ ಫಿಲಮ್ ಥರ ಫೀಲಿಂಗ್ ಬರ್ತೈತಿ. ಅಷ್ಟು ಚಂದ ಫಿಲಮ್ ಐತೆ ಅದು. ಮತ್ತು ಅದರಲ್ಲಿರುವ ಎಲ್ಲ ಸಾಂಗ್ಸ್ಗಳು ಕೂಡ ನನಗೆ ಭಾಳ ಇಷ್ಟ. ಫಿಲಮ್ ನೋಡೋಕೆ ಹೊಂಟೀವಿ. ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.